ಚಂದ್ರಾಪುರ ಎಂಬ ಪುಟ್ಟ ಹಳ್ಳಿ. ಆ ಊರಿನಲ್ಲಿ ಸಾಹುಕಾರ ಸೋಮಪ್ಪನನ್ನ ಹೊರತುಪಡಿಸಿ ಉಳಿದವರೆಲ್ಲ ಬಡವರು. ಸಾಕಷ್ಟು ಆಸ್ತಿ ನಗ ನಾಣ್ಯವಿದ್ರೂ ಸೋಮಪ್ಪ ಯಾರಿಗೂ ಬಿಡಿಗಾಸನ್ನು ಕೊಟ್ಟವನಲ್ಲ. ಸಾರ್ವಜನಿಕರ ಕೆಲಸಗಳಿಗೆ ಸಹಾಯ ಕೇಳಿ ಬಂದವರಿಗೆ ಸಾಹುಕಾರ ಮನೆಯಲ್ಲಿ ಇಲ್ಲ ಎಂದು ಮರಳಿ ಕಳಿಸ್ತಿದ್ದ. ಅವನು ಎಂದು ಎಂಜಲು ಕೈಯಿಂದ ಕಾಗೆ ಹೊಡೆದವನಲ್ಲ. ಅವನಿಗೆ ಹೆಂಡತಿ ಲಕ್ಕಮ್ಮ ಹಾಗೂ ಏಕೈಕ ಮಗ ಸತೀಶ ಅಂತ ಇದ್ದ. ಲಕ್ಕಮ್ಮ ರೊಟ್ಟಿ ಮಾಡಿದರೆ ಅನ್ನ ಮಾಡುವಂತಿಲ್ಲ, ಅನ್ನ ಮಾಡಿದರೆ ರೊಟ್ಟಿ ಇಲ್ಲ, ಎರಡನ್ನು ಮಾಡಿದರೆ ಧಾನ್ಯ ಹಾಳು ಅನ್ನೋದು ಅವನ ವಾದ. ಊಟವಾದ ಮೇಲೆ ಒಂದು ರೊಟ್ಟಿ ಉಳಿದ್ರೆ ಕೆಂಡಮಂಡಲವಾಗ್ತಿದ್ದ. ಇನ್ನು ಸತೀಶನೇನಾದರೂ ತಿಂಡಿ ಇಲ್ಲವೇ ಆಟಿಕೆ ಸಾಮಾನು ಬೇಡಿದ್ರೆ ಸೋಮಪ್ಪನಿಂದ ದೊರೆಯುತ್ತಿದ್ದುದು ಬೈಗುಳುವಷ್ಟೆ. ಸತೀಶ ತಂದೆಯ ಕೋಪವನ್ನು ಎದುರಿಸಲಾಗದೆ ಮುಖ ಸಪ್ಪಗೆ ಮಾಡಿಕೊಂಡು ಕುಳಿತು ಬಿಡುತ್ತಾನೆ. ಸೋಮಪ್ಪನಿಗೋ ಹಣವನ್ನು ಕೂಡಿಸಿ ವರ್ಷಕ್ಕೊಂದು ಹೊಲ ಕೊಳ್ಳುವ ಆಸೆ. ಅವನೆಂದು ಹೆಂಡತಿ ಮಕ್ಕಳ ಬೇಕು ಬೇಡಗಳ ಬಗ್ಗೆ ವಿಚಾರಿಸಿದವನೇ ಅಲ್ಲ, ಬಡಬಗ್ಗರ ಕುರಿತು ಮರುಕಪಟ್ಟವನೂ ಅಲ್ಲ. ಒಂದಿನ ಸತೀಶ ಶಾಲೆಯಿಂದ ಮನೆಗೆ ಬರ್ತಾ ಇದ್ದ. ರಸ್ತೆ ಪಕ್ಕದಲ್ಲಿ ಒಂದು ಪುಟ್ಟ ನಾಯಿಮರಿ ಚಳಿಗೆ ಗಡಗಡ ನಡುತ್ತಾ ನಿಂತಿತ್ತು. ಅದು ನೋಡಲು ಮುದ್ದು ಮುದ್ದಾಗಿತ್ತು. ತಾಯಿಯನ್ನಗಲಿ ತಬ್ಬಲಿಯಾಗಿತ್ತು. ಇದನ್ನ ಕಂಡ ಸತೀಶನ ಮನಸ್ಸು ಕರಗಿತು. ಅದರ ಹತ್ರ ಹೋಗಿ ಮೈಸವರಿ ಎತ್ತಿಕೊಂಡು ಮನೆಗೆ ಬಂದ. ಸತೀಶ ತಂದ ನಾಯಿಮರಿಯನ್ನ ಕಂಡ ಲಕ್ಕಮ್ಮ ಗಾಬರಿಗೊಂಡ್ಲು. ಸತೀಶ, ಇದನ್ ಯಾಕೋ ಮನೆಗೆ ತಂದ್ಯೋ? ನಿಮ್ಮಪ್ಪ ನೋಡಿದ್ರ? ಗಂಡನಿಗೆ ಗೊತ್ತಾದ್ರೆ ತನ್ನ ಪಚಿತಿ ದೇವರೇ ಬಲ್ಲ ಎಂದು ಹೆದರಿದ್ಲು. ಅವ್ವ, ನಾಯಿಮರಿ ಎಷ್ಟು ಚಂದದಲ್ಲ, ನಾ ಇದನ್ನ ಸಾಕ್ತೀನಿ ಎಂದು ತನ್ನ ಮನದಿಂಗಿತವನ್ನ ಮುಂದಿಟ್ಟ ಸತೀಶ. ಲಕ್ಕಮ್ಮ ಇಕ್ಕಟ್ಟಿಗೆ ಸಿಕ್ಲು. ಗಂಡನ ಕಣ್ಣಿಗೆ ಬೀಳದಂತೆ ಅದನ್ನ ಹಿತ್ತಲಿನಲ್ಲಿ ಸಾಕಿದ್ಲು. ಸತೀಶ ದಿನಾಲೂ ಅದಕ್ಕೆ ಹಾಲು ರೊಟ್ಟಿ ಹಾಕಿ ಬೆಳೆಸಿದ. ಬಿಡುವಿನ ವೇಳೆಯಲ್ಲಿ ಅದರೊಂದಿಗೆ ಆಟವಾಡ್ತಿದ್ದ. ಎಷ್ಟೇ ಮರೆಮಾಚಿದ್ರೂ ಒಂದು ದಿನ ನಾಯಿಮರಿ ಸೋಮಪ್ಪನ ಕಣ್ಣಿಗೆ ಬಿತ್ತು. ಸೋಮಪ್ಪ ಹೆಂಡತಿ ಮಕ್ಕಳ ಮೇಲೆ ರೇಗಾಡಿದ. ಸತೀಶ ಹಾಗೂ ಲಕ್ಕಮ್ಮ ತುಟಿ ಬಿಚ್ಚದೆ ಮೌನವಾಗಿದ್ರು. ಅಂದು ಅಮಾವಾಸ್ಯೆ. ಲಕ್ಕಮ್ಮ ಊಟಕ್ಕೆ ಅಂತ ಹೋಳಿಗೆ ಮಾಡಿದ್ಲು. ಸತೀಶ ನಾಯಿಗೆಂದು ಒಂದು ಹೋಳಿಗೆ ತರುವುದಕ್ಕೂ ಸೋಮಪ್ಪ ಹಿತ್ತಲಿಗೆ ಬರುವುದಕ್ಕೂ ಸರಿ ಹೋಯ್ತು. ಅಯ್ಯೋ ಮುಟ್ಟಾಳ, ನಾಯಿಗೆ ಹೋಳಿಗೆ ಹಾಕ್ತಾರೇನೋ, ಹೋಯ್ತು, ಎಲ್ಲ ಹಾಳಾಗೋಯ್ತು ಎಂದು ಮುಗಿಲು ಹರಿದು ಬೀಳುವಂತೆ ಕೂಗಿದ. ಬಡಿಗೆಯಿಂದ ಹೊಡೆದು ನಾಯಿಯನ್ನ ಮನೆ ಬಿಟ್ಟು ಓಡಿಸಿದ. ನಾಯಿ ಕುಯ್ಯೋ ಮೊರ್ರೋ ಅಂತ ರಸ್ತೆಗೆ ಬಂದಿತು. ಸತೀಶನ ಕರಳು ಚುರುಕ್ಕೆಂದಿತು. ಸತೀಶನ ಕಣ್ಣಲ್ಲಿ ನೀರು ಬಂದಿತು. ಅನ್ನ ಹಾಕಿದ ಒಡೆಯನನ್ನ ಮರೆಯಲಾದೀತೆ. ನಾಯಿ ಮತ್ತೆ ಮನೆಗೆ ಬಂತು. ಸೋಮಪ್ಪ ಬಿಟ್ಟಾನೆಯೇ, ಮತ್ತೆ ಅಟ್ಟಿಬಿಟ್ಟ. ನಾಯಿಗೆ ಕೂಳು ಹಾಕದಿರಲು ಹೆಂಡತಿಗೆ ಕಟ್ಟಪ್ಪಣೆ ಮಾಡಿದ. ಸತೀಶನಿಗೆ ಆ ದಿನ ಊಟ ರುಚಿಸಲೇ ಇಲ್ಲ. ತಾಯಿ ಮಗ ಇಬ್ರು ನೀರು ಕುಡಿದು ಮಲಗಿದ್ರು. ಅಮಾವಾಸ್ಯೆಯ ಕತ್ತಲು, ಎಲ್ಲೆಲ್ಲೂ ಗಾಢ ಮೌನ. ನಡು ರಸ್ತೆಯಲ್ಲಿ ಸೋಮಪ್ಪನ ಮನೆಯ ಹಿತ್ತಲಲ್ಲಿ 4-5 ಕಪ್ಪು ಆಕೃತಿಗಳು ಅತ್ತಿತ್ತ ಓಡಾಡುತ್ತಿದ್ವು. ಅವರೆಲ್ಲ ಕಳ್ಳತನ ಮಾಡಲು ಬಂದಿದ್ರು. ಹಿತ್ತಲಿನ ಬಾಗಿಲನ್ನ ಮುರಿಯುತ್ತಿರುವಾಗ ನಾಯಿ ಅಲ್ಲಿಗೆ ಬಂತು. ದೂರ ನಿಂತು ಬೊಗಳತೊಡಗಿತು. ನಾಯಿಯ ಬೊಗಳುವಿಕೆ ಮತ್ತಷ್ಟು ಹೆಚ್ಚಾದಾಗ ಸೋಮಪ್ಪನಿಗೆ ಎಚ್ಚರಾಯಿತು. ಅವನಿಗೆ ಅನುಮಾನ ಉಂಟಾಯಿತು. ಹಿತ್ತಲಿನಲ್ಲಿ ಯಾರೋ ಮಾತಾಡಿದ ಪಿಸು ದನಿ ಕೇಳಿತು. ಸೋಮಪ್ಪ ತಕ್ಷಣ ದೀಪ ಹಚ್ಚಿ ಯಾರವರು ಎಂದು ಕೂಗಿದ. ಸ್ವಲ್ಪ ಹೊತ್ತು ಮೌನ ಆವರಿಸಿತು. ಹಿತ್ತಲಿನ ಕಡೆಗೆ ಬಂದು ನೋಡಿದಾಗ ಹೌಹಾರಿದ. ಬಾಗಿಲು ಮುರಿದದ್ದು ಕಾಣಿಸಿತು. ಕಳ್ಳರು ಅಲ್ಲಿಂದ ಪರಾರಿಯಾಗಿ ದುಡುದುಡುನೆ ಓಡಿದ್ರು. ನಾಯಿ ಬೊಗುಳ್ತಾನೇ ಇತ್ತು. ಎಲ್ಲ ಕೋಣೆಗಳನ್ನು ತಿರುಗಾಡಿ ನೋಡಿದ. ಮನೆಯಲ್ಲಿ ಎಲ್ಲ ವಸ್ತುಗಳು ಇದ್ದಲ್ಲಿಯೇ ಇದ್ವು. ಅಷ್ಟರಲ್ಲಿ ಸತೀಶ ಹಾಗೂ ಲಕ್ಕಮ್ಮರಿಗೂ ಎಚ್ಚರಾಯಿತು. ನೋಡಿ ಚಕಿತರಾದರು. ನಾಯಿ ಒಂದು ಬೊಗಳದೆ ಇದ್ದಿದ್ರೆ ಅಂದು ಸೋಮಪ್ಪನ ಮನೆಯಲ್ಲಿ ಕಳ್ಳತನವಾಗ್ತಿತ್ತು. ಗಳಿಸಿದ್ದೆಲ್ಲ ಮಣ್ಣು ಪಾಲಾಗಿ ಹೋಗ್ತಿತ್ತು. ಸೋಮಪ್ಪ ಗರ ಬಡಿದವನಂತೆ ಕುಳಿತುಕೊಂಡ. ನಾಯಿಯ ನಿಷ್ಠೆ ಹಾಗೂ ಸಮಯ ಪ್ರಜ್ಞೆಯನ್ನ ಕಂಡು ಬೆರಗಾದ. ಲಕ್ಕಮ್ಮ ಹಾಗೂ ಸತೀಶರಿಗೆ ಸಂತೋಷ ಉಂಟಾಯಿತು. ಅವರು ಆನಂದದ ಕಣ್ಣೀರನ್ನು ಹಾಕಿದ್ರು. ಅಷ್ಟೊತ್ತಿಗಾಗಲೇ ಲಕ್ಕಮ್ಮ ಕಣ್ಣೀರು ಒರೆಸ್ಕೊಳ್ಳುತ್ತಾ, ನಡಿಯಪ್ಪ ಸತೀಶ, ಇನ್ನೂ ಹಸಿವು ಆಗೇ ಇಲ್ಲೇನು ಎಂದು ಕೇಳಿದ್ಲು. ಏನು, ಇಷ್ಟು ರಾತ್ರಿಯಾದರೂ ಊಟ ಆಗಿಲ್ಲ, ಯಾಕೆ ಮೈ ಹುಷಾರಿಲ್ಲೇನೋ? ಸೋಮಪ್ಪ ಗಾಬರಿಗೊಂಡು ಕೇಳಿದ. ಏನಿಲ್ಲ, ನಾಯಿ ಮನೆಗೆ ಬಂದಿಲ್ಲ, ಅದಕ್ಕೆ. ಲಕ್ಕಮ್ಮ ಹೆದರುತ್ತಲೇ ನಿಜ ಸಂಗತಿಯನ್ನ ಹೇಳಿದ್ಲು. ಸೋಮಪ್ಪನಿಗೆ ಪರಿಸ್ಥಿತಿಯ ಅರ್ಥವಾಯಿತು.
ಅವನಿಗೆ ಮನೆಯಲ್ಲಿ ನಾಯಿಯ ಸಲುವಾಗಿ ನಡೆದ ರಾದಾಂತವೆಲ್ಲ ನೆನಪಿಗೆ ಬಂತು. ಕಳ್ಳರಿಂದ ಆಗಬಹುದಾಗಿದ್ದ ಕಳ್ಳತನವನ್ನು ತಡೆಯುವಲ್ಲಿ ನಾಯಿ ತೋರಿದ ಕರ್ತವ್ಯ ಪ್ರಜ್ಞೆ ಸೋಮಪ್ಪನಲ್ಲಿ ಬದಲಾವಣೆಯನ್ನು ತಂದಿತು. ಒಂದು ವೇಳೆ ನಾಯಿ ಸರಿಯಾದ ಸಮಯದಲ್ಲಿ ಬರದಿದ್ದ ಪಕ್ಷದಲ್ಲಿ ಸೋಮಪ್ಪ ತನ್ನ ಬದುಕಿನಲ್ಲಿ ಗಳಿಸಿದ್ದೆಲ್ಲವನ್ನ ಕಳೆದುಕೊಂಡು ಹುಚ್ಚನಾಗ್ತಿದ್ದ. ಅವ್ವ, ನಾಯಿ ಹಸ್ದಿರ್ಬೇಕು, ಕೂಳ್ ಹಾಕಲ್ಲ. ಸತೀಶ ತನ್ನ ನಾಯಿಯ ಮುಖವನ್ನ ಆಸೆ ಕಂಗಳಿಂದ ನೋಡಿದ. ಲಕ್ಕವ್ವನ ದೃಷ್ಟಿ ಸೋಮಪ್ಪನತ್ತ ತಿರುಗಿತು. ಸೋಮಪ್ಪನ ಕಣ್ಣುಗಳಲ್ಲಿ ಕರುಣೆಯ ಮಿಂಚು ಹೊಳೆಯಿತು. ಅವನು ವಹಿಸಿದ ಮೌನ ಸಮ್ಮತಿಯನ್ನ ಸೂಚಿಸಿತು. ಸತೀಶ ಅಡುಗೆ ಮನೆಗೆ ಹೋದವನೇ ಹೋಳಿಗೆಯನ್ನು ತಂದು ನಾಯಿಯ ಮುಂದೆ ಹಾಕಿದ. ಹಸಿದ ನಾಯಿ ಹೋಳಿಗೆ ತಿನ್ನೋದನ್ನು ನೋಡುತ್ತಾ ಸತೀಶ ತೃಪ್ತಿಪಟ್ಟ. ತಾಯಿಯ ಜೊತೆಗೂಡಿ ತಾನು ಊಟ ಮಾಡಿ ಮಲಗಿದ.